ನೀವು ಕೆಲಸ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಸರಿಯಾದ ಟೈಮಿಗೆ ಊಟ ಮಾಡಲ್ಲ, ಸರಿ ನಿದ್ರೆ ಇರಲ್ಲ, ಆದರೂ ಅಭಿವೃದ್ಧಿ ಆಗಿಲ್ಲ ಅಂದಾಗ ನೀವು ಅನುಭವಿಸ್ತಾ ಇರುವಂಥ ಕಷ್ಟ ಇದೆಯಲ್ಲ, ಸವಾಲಿದೆಯಲ್ಲ, ಜನರಿಗೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀವಿ? ಸವಾಲುಗಳನ್ನು ಸಂತೋಷದಿಂದ ಸ್ವೀಕರಿಸಬೇಕು, ತಾಳ್ಮೆ ಇರಬೇಕು. ತಾಳ್ಮೆನೇ ಇವತ್ತು ನನಗೆ ಈ ಮಟ್ಟಕ್ಕೆ ತರಲಿಕ್ಕೆ ಸ್ವಲ್ಪ ಜಾಸ್ತಿನೇ ಅದ ತಾಳ್ಮೆ. ತಾಳ್ಮೆ ಇದ್ದರೆ ಯಾವುದೇ ಕೆಲಸ ಕೂಡ ಬಹಳಷ್ಟು ಮಾಡಬಹುದು. ಅದ್ರ ಜೊತೆಗೆ ನಾನು ಡೆಪ್ಟಿ ಸ್ಪೀಕರ್ ಆಗಿರೋದ್ರಿಂದ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾನು ಕೇಳಿದ ಅನುದಾನವನ್ನ ಧಾರಾಳವಾಗಿ ಕೊಡ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಇದೆ. ಆದ್ದರಿಂದ ಸಾಧ್ಯವಿದ್ದಷ್ಟು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಣ ತೆಗೆದುಕೊಂಡು ಹೋಗಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಾವೇನ್ ದೇವರಲ್ಲ ಮ್ಯಾಜಿಕ್ ಮಾಡ್ಲಿಕ್ಕೆ, ಏನಾದ್ರು ಮಾಡ್ಲಿಕ್ಕೆ. ಮುಜರಾಯಿ ಮಂತ್ರಿಯಾಗಿನೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಇನ್ನೂ ಕೂಡ ಮಾಡ್ತಕ್ಕಂಥ ಅವಕಾಶ ಬರಬಹುದು ಮುಂದಿನ ದಿನಗಳಲ್ಲಿ. ಸನ್ಮಾನ್ಯ ಹೈಕಮಾಂಡ್ನವರು ಮಂತ್ರಿನೂ ಕೂಡ ಮಾಡಬಹುತ್ತಾರೆ ಅನ್ನೋ ಆಸೆ ನನಗಿದೆ. ಹಾಗಾಗಿ ಇನ್ನು ಅಭಿವೃದ್ಧಿಗೆ ಹೆಚ್ಚು ಅವಕಾಶ ಇದೆ. ಓಕೆ, ನಿಮ್ ಗ್ರೀನ್ ಸಿಗ್ನಲ್ ಸಿಕ್ಕದ ಹಂಗಾರೆ ಮಂತ್ರಿ ಆಗ? ಸಿಗ್ತದೆ ಅಲ್ಲ, ಆಲ್ರೆಡಿ ಸಿಕ್ಕಿರ್ಬೇಕು. ಸಿಕ್ಕಿದೆ. ಖುಷಿ ಪಡ್ಬೇಕಲ್ಲ ಸರ್? ಎಸ್ ಸರ್, ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ರೂಪುಗೊಳ್ಳೋಕೆ ಒಂದು ಸುಂದರವಾದ ಪರಿಸರ, ಆಮೇಲೆ ಅನುಭವ ಎಲ್ಲವೂ ಕಾರಣ. ಅದ್ರ ಜೊತೆಗೆ ತಂದೆ ತಾಯಿಗಳ ಪಾತ್ರ ಬಹಳಷ್ಟು ಇರುತ್ತೆ ಅಂತ ನನ್ನ ನಂಬಿಕೆ. ನಿಮ್ಮ ತಂದೆ ತಾಯಿಗಳ ಬಗ್ಗೆ ಈ ಸಂದರ್ಭದಲ್ಲಿ ಹೆಂಗೆ ಜ್ಞಾಪಿಸ್ಕೊತೀರಿ? ನಮ್ಮ ತಂದೆ ತಾಯಿಗಳು ಅನರಕ್ಷಸ್ಥರು. ನಮ್ಮಪ್ಪ ಬರೇ ಮಾನಪ್ಪ ಅಂತ ಸಹಿ ಮಾಡ್ತಿದ್ದ. ನಮ್ಮ ಅಜ್ಜ ಹೆಬ್ಬಟ್ಟು, ನಮ್ಮ ತಾಯಿನೂ ಕೂಡ ಹೆಬ್ಬಟ್ಟು. ನಾವು ಭಾಳ ಬಡತನದ ಕುಟುಂಬದಿಂದ ಬಂದವರು. ಮತ್ತು ನಾನು ಭಾಳ ಸಣ್ಣ ತಾಂಡದೊಳಗೆ ಹುಟ್ಟಿ ಬೆಳೆದವನು. ನಾನು ಪ್ರಮಾಣ ವಚನ ತಗೊಂಡಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ. ನಿಮ್ಮ ಊರ ಹೆಸರು ಹೇಳ್ಬಿಟ್ರಿ ಸರ್? ಖಂಡೇರಾಯನಹಳ್ಳಿ ಅಂತ. ಭಾಳ ಒಂದು 250 ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಣ್ಣ ತಾಂಡದಲ್ಲಿ 100 ಜನಸಂಖ್ಯೆ ಇರ್ಬೋದು. ಊರು ಸೇರಿದ್ರೆ ಒಂದು 300-400 ಜನಸಂಖ್ಯೆ ಇರ್ತಕ್ಕಂಥ ಊರು. ಭಾಳ ಸಣ್ಣ ಊರು, ಕುಗ್ರಾಮ ಅಂತ. BA LLB ಎಲ್ಲ ಮಾಡ್ಕೊಂಡ್ಬಿಟ್ರಿ? BA ಮಾಡಿ LLB ಇದ್ದಾಗ ನನಗೆ ಜಿಲ್ಲಾ ಪರಿಷತ್ ಟಿಕೆಟ್ ಸಿಕ್ತು, ಅರ್ಧ ಆಯಿತು. ಆ ಕುಗ್ರಾಮ ಅಂತ ಹೇಳ್ತಿದ್ರು. ಭಾಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ, ಅದು ರಾಣೆಬೆನ್ನೂರು ತಾಲೂಕಿನಲ್ಲಿ ಬರ್ತದೆ. ಆ ಕುಗ್ರಾಮ ಇವತ್ತು ಸುಗ್ರಾಮವಾಗಿದೆ, ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರವಾಗಿದೆ. ಹೇಗೆ ಅಂತಲೂ ಕೇಳಬಹುದು. ಅಲ್ಲಿ ಒಂದು ಸಿದ್ಧಾರೂಢರ ಮಠವನ್ನು ಕಟ್ಟಿದ್ದೇವೆ, ಯಾತ್ರಿ ನಿವಾಸವನ್ನು ಕಟ್ಟಿದ್ದೇವೆ. ಸಿದ್ಧಾರೂಢರು ಮಠ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಇದೆನೋ ಅಂಥದ್ದೇ ಕಲ್ಲು, ಅಂಥದ್ದೇ ಮಾಡಲು ಹಾಗೇನೆ ಕಟ್ಟಿದ್ದೇವೆ. ಸುಂದರವಾದಂಥ ಒಂದು ಸಿದ್ಧಾರೂಢರ ಮಂದಿರಕ್ಕೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಒಂದು ಪ್ರವಾಸಿ ತಾಣವನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ಇನ್ನು ವೃದ್ಧಾಶ್ರಮ ಮಾಡಬೇಕು, ಬಡವರ ಮಕ್ಕಳಿಗೆ ಅನಾಥಾಶ್ರಮ ಮಾಡಬೇಕು ಅನ್ನುವ ಕನಸು ಕೂಡ ಇದೆ. ಅದಕ್ಕೆಲ್ಲದೂ ಕೂಡ ಸಿದ್ಧತೆಗಳು ಎಲ್ಲವೂ ಆಗಿವೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ಅಪ್ಪರ್ ತುಂಗಾದ ನೀರನ್ನ ಹರಿಸ್ತಕ್ಕಂಥ ಯೋಜನೆ ನಮ್ಮ ಕಾಲದಲ್ಲಿ ಅಡಿಗಲ್ಲು ಹಾಕಿದ್ವಿ, ನಮ್ಮ ಕಾಲದಲ್ಲಿನೇ ನೀರು ಬಂತು. ಇವತ್ತು ಅಡಿಕೆ, ಭತ್ತ, ಕಬ್ಬು ಬೆಳೀತಕ್ಕಂಥ ಸುಂದರವಾದ ನಾಡು. ನಾವು ನಮ್ಮ ಖಂಡೇರಾಯನಹಳ್ಳಿಗೆ ಹೋದ್ರೆ ನಾನು ಮಂಡ್ಯದಲ್ಲಿದೇನೋ ಎಲ್ಲಿ ಅಂತ ಕಾಣುತ್ತದೆ. ಅಂತಹ ಒಂದು ಸುಂದರ ಹಸಿರು ತಾರಣ ಇವತ್ತು ಮಾಡಿದವೆ. ಕಂಡು ಕೆರೆಗಳಿಗೆಲ್ಲ ನೀರು ನಿಲ್ಲಿಸಿದವಿ, ಅಂತರ್ಜಲ ಹೆಚ್ಚಿಗೆ ಮಾಡಿದವಿ. ಯಾರೇ ಕೂಡ ಯಾರದೇ ಮನೆಗೆ ಹೋದ್ರು ಇವತ್ತೊಂದು ಕಾರ್ ಇಟ್ಕೊಂಡಿದ್ದಾರೆ, ಒಂದು ಸೈಕಲ್ ಮೋಟರ್ ಇಟ್ಕೊಂಡಾರ. ಬಹಳ ಸಮೃದ್ಧಿಯಾಗಿ ನಮ್ಮ ಜನ ಇದ್ದಾರೆ. ಇದಕ್ಕಿಂತ ದೊಡ್ಡ ಸ್ವರ್ಗ ಇನ್ಯಾವುದಿದೆ ಅಂತ ಹೇಳ್ರಿ. ಕುಗ್ರಾಮ ಆಗಿತ್ತು, ಸುಗ್ರಾಮ ಯಾಕಂದ್ರೆ ಅದು ನಿಮ್ಮ ಸ್ವಗ್ರಾಮ, ಪುಣ್ಯಕ್ಷೇತ್ರವಾಗಿದೆ. ನನ್ನ ಸ್ವಗ್ರಾಮ, ನನಗೆ ಜನ್ಮ ಕೊಟ್ಟ ಗ್ರಾಮ. ಹಂಗಾಗಿ ಸ್ವರ್ಗದ ತರ ನೋಡ್ತಾ ಇದ್ದೀನಿ. ಅದನ್ನಷ್ಟು ನಾನು ಖುಷಿ ಪಡ್ತೇನೆ. ಅದು ರಾಣೆಬೆನ್ನೂರು ತಾಲೂಕು. ಆದ್ರೂ ನನ್ನ ಊರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಮಾಡಿದ್ದಾನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.